ಬಾಟಲ್ ಮುಚ್ಚೋ. ಒಬ್ಬ ಕೂಡ ಕಾಲೇಜಿಂದ ಆಚೆ ಹೋಗ್ಬಾರ್ದು. ಯಾಕೋ ಹಿಂಗ್ ಹುಡುಕಿದ್ದಾರೆ? ಏನ್ ಮಾಡಿದಾರೋ ಇವರು? ಈ ಹುಡುಗರೆಲ್ಲ ಹಿಂಗೆಲ್ಲ ಹುಡುಕಿದ್ದಾರೆ ಇವರು. ಸರ್ ಪೋಸ್ಟರ್ ಅವ್ರು ಸರ್ ಹಾಕಿ ಹೊಡಿತಿದ್ದ ಇಲ್ಲಿಗೆ ಹೊಡಿತಿದ್ರು ಸರ್. ಸರ್ ನಮ್ದು ಬಿಟ್ಬಿಡಿ ಸರ್. ಸರ್ ತಪ್ಪು ಮಾಡೋದು ಅವ್ರು ಸರ್. ಅವ್ರು ಹಿಡ್ಕೊಂಡು ಹೋಗಿ ಸರ್. ಸರ್ ಸರ್ ಹೊಡಿಬಿಡಿ ಸರ್, ಹೊಡಿಬಿಡಿ ಸರ್. ಹಾಕ್ರ ಎಲ್ರು ಒಳಗಡೆ. ನಡಿಯ ಎತ್ತಗೊಳ್ರ ಎಲ್ರು. ಹುಡುಗರಲ್ಲಿ ಏನ್ ಸರ್ ತಪ್ಪು ಮಾಡಿದ್ದಾರೆ? ತಪ್ಪಂದ್ರೆ ತಪ್ಪು, ಸಮಸ್ಯೆ ಅಂದ್ರೆ ಇಬ್ರು ಅರೆಸ್ಟ್ ಮಾಡ್ಬೇಕು. ಸ್ಟೂಡೆಂಟ್ ಅಂದ್ರೆ ನಿಮ್ಗೆ ಕೇವಲನಾ ಸರ್? ಹೇಯ್ ಯಾವನ್ನ ಸ್ಟೂಡೆಂಟ್? ಹಾ ಹೇಯ್ ಕರ್ಕೊಂಬರ್ರ ಅವ್ರನ್ನೆಲ್ಲ. ನೋಡು ಇವರೆಲ್ಲ ಸ್ಟೂಡೆಂಟ್ಗಳ ನಡು ರೋಡಲ್ಲಿ ಮುಖ ಮೂತಿ ನೋಡ್ದೆ ಜಗಳ ಆಡ್ತಿದ್ದಾರೆ. ಶರ್ಟ್ ಎಲ್ಲ ಕಿತ್ ಕೈಗೆ ಬಂದಿದೆ. ಇವರೆಲ್ಲ ಸ್ಟೂಡೆಂಟ್ಗಳ? ಅವ್ರಿಗೆ ತಪ್ಪುಗಳು ಮಾಡಿ ಅಭ್ಯಾಸ ಆಗೋಗಿದೆ. ನಾನೇ ಸುಮಾರು ಸಲ ಅರೆಸ್ಟ್ ಮಾಡಿದ್ದೀನಿ, ಎಷ್ಟು ಸಲ ಒಳಗಡೆ ಹಾಕಿದ್ದೀನಿ. ಆದ್ರೆ MLA MP ಅಂತ ಹೇಳಿ ಆಚೆ ಬಂದ್ಬಿಡ್ತಾರೆ. ಅವರು ರೌಡಿ ಪೊರ್ಕಿ ಕಳ್ರು. ಜನರು ನೋಡ್ತಿದ್ದಾರೆ. ನಿನ್ಗೂ ಅವನ್ಗೂ ಏನ್ ವ್ಯತ್ಯಾಸ? ಹೊಸ್ದಾಗ ಒಳಗ್ ಬಂದಿದ್ಯಲ್ಲ, ನೀನ್ ಯಾವ್ದ್ರಲ್ಲಿ ಡಿಫ್ರೆನ್ಸ್ ತೋರಿಸ್ತೀಯ? ಜಾಳ್ರ ಹೊಡಿತಾರಂತೆ ಜಾಳ್ರ. ಯಾವನಯ್ಯ ಜಾಳ್ರ ಹೊಡಿಯೋದು? ಹಾ ಅಸಹ್ಯ ಅನಿಸ್ತಾ ಇದೆ ಅಂತ ನನ್ನ ಮಕ್ಕಳಿಗೆಲ್ಲ ಗೇಟ್ ತೆಗೆದು ಬಿಡೋದಕ್ಕೂ ವಿಶ್ ಮಾಡೋದಕ್ಕೂ ಅಸಹ್ಯ ಅನ್ಸುತ್ತೆ. ನಿನ್ನಂತವ್ರೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಸಂತೋಷವಾಗಿ ಸೆಲ್ಯೂಟ್ ಹೊಡೆದು ವಿಶ್ ಮಾಡ್ತೀನಿ. ನಿಮ್ ಎನರ್ಜಿ ಇದಕ್ಕೆಲ್ಲ ವೇಸ್ಟ್ ಮಾಡ್ತೀರಾ? ರೋಡಲ್ಲಿ ನಿಂತ್ಕೊಂಡು ಜಗಳ ಆಡಿ ಗೆದ್ಬಿಟ್ರೆ ಅದೊಂದು ಜಯನಾ? ಯಂಗ್ ಬ್ಲಡ್ ಅನವಶ್ಯಕವಾಗಿ ವೇಸ್ಟ್ ಆಗ್ಬಾರ್ದು. ನೀನ್ ಮಾತ್ರ ಕರೆಕ್ಟ್ ಆಗಿದ್ರೆ ಸಾಲ್ದು, ನಿನ್ ಜೊತೆಗಿರೋರು ಕರೆಕ್ಟ್ ಆಗಿರ್ಬೇಕು. ನೋಡ್ತೀನಿ, ಎಲೆಕ್ಷನ್ ಮುಗಿಯೋವರೆಗೂ ನಿಮ್ಮಿಂದ ಎಲ್ಲೂ ಯಾವ ಸಮಸ್ಯೆನೂ ಬರಬಾರ್ದು.
ಕರೆಕ್ಟ್ ಆಗಿದ್ರೆ ಗೆಲ್ಬೋದು. ಬೆಸ್ಟ್ ಆಫ್ ಲಾಕ್. ಹೋಗಿ ಕೆಲಸ ನೋಡಿ. ಹೋಗ್ರಯ್ಯ. ಏಯ್ ಏಯ್, ಯಾಕೋ ಮಲ್ಕೊಂಡಿದ್ಯಾ? ಹುಡುಗರೆಲ್ಲ ಎಲ್ಲ ಹೋದ್ರು? ಗೊತ್ತಿಲ್ಲ ವಾಸು. ವಾಸು ವಾಸು, ಹುಡುಗರಿಗೆಲ್ಲ ಹೊಡಿತಾ ಇದಾರೆ ವಾಸು. ಹುಡುಗರೆಲ್ಲ ಆಸ್ಪತ್ರೆಯಲ್ಲಿ ಮಲ್ಗಿದ್ದಾರೆ ಕಣ ವಾಸು. ಬಸು ಬಸು, ನಾನು ಹೇಳೋದನ್ನ ಕೇಳು. ಆಮೇಲೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇರೋದಿಲ್ಲ. ನೀನು ಆತರ ಮಾಡಬೇಡ. ನೋಡಿ ಸರ್, ಏನಾದ್ರೂ ಮಾಡಿ ಸರ್. ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ. ಹುಡುಗರನ್ನೆಲ್ಲ ಹೇಗೆ ಹೊಡಿತಾ ಇದಾರೆ ಅಂತ ನೋಡಿ. ಮಾತಾಡದೇ ಇದ್ರೆ ಏನ್ ಸರ್ ಅರ್ಥ? ಅವನ್ ಸೋತ, ಅವನ್ ಪಕ್ಷ ಗೆದ್ದಿದೆ. ಏನೇ ನಡೆದ್ರು ಆಕ್ಷನ್ ತಗೊಂಬಾರ್ದು ಅಂತ ಹೇಳಿದ್ದಾರೆ. ಏನ್ ನಡೆದ್ರು ಕೂಡ ಕಣ್ಣಿಗೆ ಕಾಣೋದಿಲ್ಲ ಅಲ್ಲ? ಕಾಣೋದಿಲ್ಲ. ಹಾ ಹೇಳಯ್ಯ. ಸರ್, ಸ್ಟೂಡೆಂಟ್ಸ್ ಪಕ್ಷದವ್ರಿಗೆಲ್ಲ ಹೊಡಿತಾ ಇದಾರೆ ಸರ್. ತಲೆ ಕೆಡಿಸ್ಕೊಂಬೇಡ ಬಿಡಯ್ಯ. ಹೊಡಿಲಿ ಬಿಡ್ರಿ, ತಲೆ ಕೆಡಿಸ್ಕೊಂಬೇಡ.
ಹೋಗಿ ಬಾಗ್ಲಾಕೋ. ಅಂಗಡಿ ಬೆಂಕಿ ಹಾಕ್ಬಿಟ್ರು. ಅಲ್ಲಿದ್ದವ್ರಿಗೆಲ್ಲ ಬೆಂಕಿ ಹಾಕ್ಬಿಟ್ರು ಕಣ ವಾಸು. ಎಲ್ಲರಿಗೂ ಬೆಂಕಿ ಏನೋ ಹೇಳ್ತಾ ಇದ್ಯಾ? ಎಲ್ಲ ಸುತ್ತೋಗ್ಬಿಟ್ರು. ದುಬುಕ್ಬಿಟ್ಟ. ಸರ್ ಸರ್ ಏನ್ ಪ್ರಾಬ್ಲಮ್? ಮಿನಿಸ್ಟರ್ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಸರ್. ಸರ್ ಸರ್ ಆಚೆ ಬನ್ನಿ ಸರ್. ನಾವೇ ಸರ್. ನಾವಂದ್ರು ಯಾರು ನೀವು? ಅಣ್ಣ ನಾವೇ ನಿಂತಿರೋದು, ಆಚೆ ಬನ್ನಿ. ಏನು ಸಮಸ್ಯೆ ಇಲ್ಲ ಸರ್, ಬನ್ನಿ ಆಚೆ. ಅವನನ್ನು ಹಿಡಿದ್ರಾ? ಅವ್ನು ದುಮುಕ್ಬಿಟ್ಟ ಸರ್, ಬನ್ನಿ ಸರ್. ಅವನೇನು ಹಿಡಿದಿರೋ ತರ ಮಾತಾಡ್ತಿರಲ್ಲ. ನಿಮ್ಗೆಲ್ಲ ಇದೆ ನನ್ನ ಮಕ್ಕಳ. ದೇವಸ್ಥಾನದಲ್ಲಿ ಬಟ್ಟೆ ಬಿಚ್ಚಿಸ್ತಾರೆ ಅಂದ್ರೆ ನಡುದಾರಿಯಲ್ಲೇ ಬಿಚ್ಚಿಸ್ಬಿಟ್ರು. ಅವನೇ ಕಣ ಅವನು. ವಾಸು ವಾಸು ಕಣ ಅವನು.
ಏನ್ ಮೇಲೆ ಅಷ್ಟೊಂದು ಶಬ್ದ ಆಗ್ತಿದೆ? ಅವ್ನ್ ಮೊದ್ಲೇ ಟೆನ್ಷನ್ ಅಲ್ಲಿ ಇದಾರೆ. ಮೇಲ್ಗಡೆ ಕೊಲೆ ಆದ್ರೂ ನಾನ್ ಮಾತ್ರ ಹೋಗಲ್ಲಪ್ಪ. ನನಗೇನು ಮಾಡ್ಬೇಡ, ನನಗೇನು ಮಾಡ್ಬೇಕಲ್ಲ, ನನಗೇನು ಮಾಡ್ಬೇಡ, ಬಿಟ್ಬಿಡು ಬಿಟ್ಬಿಡು, ಏನು ಮಾಡ್ಬೇಡ, ಬಿಟ್ಬಿಡು ಬಿಟ್ಬಿಡು, ನಾನೇನು ಮಾಡ್ಬೇಡ, ಬಿಟ್ಬಿಡು, ನನ್ನ ಸಾಯಿಸ್ಬೇಡಕ್ಕ. ಹೋಗೋ. ಇಲ್ಲಿರೋಂಥ ಜನಗಳೇ ತಾನೆ ನಿನಗೆ ಓಟ್ ಕೊಟ್ಟು ಗೆಲ್ಸಿರೋದು. ನಡಿಯೋ, ಬಿಟ್ಬಿಡ್ತೀನಿ. ಇಲ್ಲಿರೋಂಥ ಜನಗಳಲ್ಲಿ ಯಾರಾದ್ರೂ ಒಬ್ಬ ನಿನ್ನ ಜೀವಂತವಾಗಿ ಬಿಡಕ್ ಹೇಳಿದ್ರೆ ಬಿಟ್ಬಿಡ್ತೀನಿ. ನಿನ್ ಪರವಾಗಿ ಒಬ್ಬ ಹೇಳಿದ್ರು ಕೂಡ ಬಿಟ್ಬಿಡ್ತೀನಿ. ಹೋಗೋ, ಕೇಳು. ಹೋಗೋ. ನನ್ನ ಕಾಪಾಡಿ, ಕಾಪಾಡಿ, ಕೇಳು. ಕಾಪಾಡಪ್ಪ, ನನ್ನ ಕಾಪಾಡ್ರಿ, ಯಾರಾದ್ರೂ ನನ್ನ ಕಾಪಾಡಿ, ಯಾರಾದ್ರೂ ನನ್ನ ಕಾಪಾಡಿ, ಕಾಪಾಡ್ರಪ್ಪ, ನನ್ನ ಕಾಪಾಡಿ, ಕಾಪಾಡಿ, ನನ್ನ ಕಾಪಾಡ್ರಪ್ಪ, ನನ್ನ ಕಾಪಾಡಿ, ಕಾಪಾಡಿ, ಕಾಪಾಡ್ರಪ್ಪ, ನನ್ನ ಕಾಪಾಡಿ. ಇಲ್ಲಿರೋಂಥ ಜನಗಳಲ್ಲಿ ಯಾರಾದ್ರೂ ಒಬ್ಬ ಕಾಪಾಡಕ್ ಹೇಳಿದ್ರು ನಿನಗಾಗಿ ಯಾರಾದ್ರೂ ಒಬ್ಬ ಕೈ ಎತ್ತಿರೋನು. ಈ ಜನಗಳಿಗೋಸ್ಕರ ನೀನ್ ಏನಾದ್ರೂ ಒಂದೇ ಒಂದು ಕೆಲಸ ಮಾಡಿದಿದ್ರು, ನಿನ್ ಪರವಾಗಿ ಯಾರಾದ್ರೂ ಒಬ್ಬ ಮಾತಾಡ್ತಿದ್ದ. ಈ ಜನಗಳಿಗೆ ಒಳ್ಳೇದಕ್ಕೋಸ್ಕರ ನೀನ್ ಏನಾದ್ರೂ ಒಂದ್ ಮಾಡಿದಿದ್ರೆ ನಿನ್ ಪರವಾಗಿ ಯಾರಾದ್ರೂ ಒಬ್ಬ ಮಾತಾಡ್ತಿದ್ದ. ನಿನ್ ಟೈಮ್ ಮುಗ್ದೋಯ್ತು.
ಹೇಯ್, ಯಾರೋ? ಯಾರು ಮಾಡಿದ್ದು? ಹಾ, ಯಾರೋ ಇದನ್ ಮಾಡಿದ್ದು? ಇಷ್ಟು ಜನ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀರಲ್ಲ, ಯಾರು ಮಾತಾಡ್ತಾನೆ ಇಲ್ಲ? ಯಾರು ಮಾಡಿದ್ದನ್ನ? ನಿಮ್ ಮಿನಿಸ್ಟ್ರೇ ತಾನೆ? ಯಾರು ಭಯ ಬಿಡ್ತಾ ಇಲ್ಲ? ಯಾರಾದ್ರೂ ಹೇಳಿ ಯಾರು ಮಾಡಿದ್ದು ಅಂತ ಹೇಳಿ. ಹೇಳ್ರಯ್ಯ. ಸತ್ತ ನಾಯಿ ನನ್ನ ಮಗ, ಸರಿಯಾದ ಸಾವ್ಕಣ ನಿನ್ಗೆ. ಹೇಳಿ, ಯಾರು ಮಾಡಿದ್ದು? ಯಾರಯ್ಯ ಮಾಡಿದ್ದು? ಹಾ, ಹೇಳೋ. ಏನ್ ನೋಡ್ತಾ ಇದ್ಯಾ? ನೀನ್ ನೋಡ್ದ? ಕೋರ್ಟ್ ಕೇಸು ಅಂತ ಅಲಿತ್ಯಾ? ಆಗೋದಿಲ್ಲ ಅಲ್ಲ? ಮುಂದೆ ಬತ್ತೀಯಲ್ಲ? ಹೋಗ. ಹೋಗ. ಏನ್ ನೋಡ್ತಾ ಇದ್ದೀರಾ? ಹೋಗ್ರ ಎಲ್ಲ. ಹೋಗ್ತಾ ಇರ್ರಿ, ನಿಂತ್ಕೊಂಬೇಡಿ, ಹೋಗ್ರಿ. ಹೋಗ. ಸರಿಯಾದ ಸಾಕ್ಷ್ಯ ಆಧಾರಗಳು ಇಲ್ಲದೆ ಇರುವುದರಿಂದ ಈ ಪ್ರಕರಣವನ್ನು ವಜಾ